ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ಅಂತ ಒಂದು ಸ್ವಲ್ಪ ಚಿಕ್ಕ ರಿಫ್ರೆಷರ್ ಕೊಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇವತ್ತು ಏನು ಮಾಡೋದು ಅಂತ ಮಾಡ್ತೀನಿ ನೋಡಿ. ಎನ್ ಆರ್ ಫ್ರಮ್ ಸೊ ಇಲ್ಲೇನೋ ಹಾರ್ಡ್ ಕೋಡ್ ಆಗಿದೆ ಅನಿಸ್ತಾ ಇದೆ. ಸೊ ನಾವು ಇಲ್ಲಿ ಚೆಕ್ ಮಾಡ್ಬಿಟ್ಟು ಏನು ಮಾಡೋದು ಅಲ್ವಾ. ಮಾರ್ಕ್ ಎಸ್ ಡನ್ ಸಮಥಿಂಗ್ ಅಂತ ಇದು ಕೊಡಬೇಕು. ಚೆಕ್ ಮಾಡ್ಬಿಟ್ಟು ಇವಾಗ ಎಲ್ಲಿ ಸಬ್ಮಿಟೇ ಇಲ್ಲ, ಕಂಪ್ಲೀಟ್ ಆಯಿತು ಅಂತ. ಸೊ ಮೋಸ್ಟ್ಲಿ ಇವತ್ತು ಆ ಸ್ಟೆಪ್ ಮಾಡ್ತಾಯಿದ್ದೀವಿ ನಾವು. ಸೊ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಸ್ವಲ್ಪ ವೆಯ್ಟ್ ಮಾಡಿ. ಇದ್ದಿದ್ದು ಕೊನೆಲ್ಲ ಹೇಳ್ತೀನಿ. ಸೊ ಇವತ್ತು ಏನು ಮಾಡೋದಪ್ಪ ಅಂತ ಚಿಕ್ಕದಾಗಿ ಒಂದು ಇದು ಬರ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಡೇಟ್ ಟೈಮ್ ಡಾಟ್ ನಾವು ಡಾಟ್ ಆ್ಯಡ್ 3 days ಅದು ಕ್ಯಾಶ್ ಆಗಿದೆಯಾ ಅನ್ಕತೆ. ಏನಕ್ಕೆ ಕ್ಯಾಶ್ ಆಯಿತು? ಹೊಸ ಡೇಟಲ್ಲಿ ಸ್ಟಾರ್ಟ್ ಆಗಬೇಕು. ಓ, ಏನಕ್ಕಂದರೆ ಡೇಟಾಬೇಸಲ್ಲಿ ಸೇವ್ ಆಗಿದೆ ಅದಕ್ಕೆ. ಓಕೆ, ನಾನು ಏನಪ್ಪ ಇದು ಅಂತ ನೋಡ್ತಾ ಇದ್ದೀನಿ. ಡೇಟಾಬೇಸಿಂದ ಫಿಚ್ ಆಗ್ತಾಯಿದೆ. ಸೂಪರ್. ಸೊ ನಾನು ಇಲ್ಲಿ ನೋಡ್ಬಿಟ್ಟು ಇವಾಗ ಗೊತ್ತಾಯ್ತು. ಓಕೆ, ಸೊ ಡನ್ ಮಾಡ್ಕೊಳ್ಳೋಕ್ಕೆ ಇವತ್ತು ಸ್ವಲ್ಪ ವ್ಯೂನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅಂದರೆ ಚೆಕ್ ಮಾಡ್ಬಿಟ್ಟು ಡನ್ ಹೆಂಗೆ ಮಾಡೋದು ಅಲ್ವಾ. ಸೊ ಆ ಸ್ಟೆಪ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಟು ಡು ಕಂಟ್ರೋಲಲ್ಲಿ. ಓಕೆ, ಸೂಪರ್. ಸೊ ಹೋಗೋಣ. ಡನ್ ಎಲ್ಲ ಹಾಕೋದು ಇಲ್ಲೇ ತಾನೆ. ಸೊ ಅಲ್ಲಿ ಹಾಕ್ತೀನಿ ಈಗ. ಸೊ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಲ್ಯಾಶ್ display action mark as done. Okay, ಮೆಥಡ್ ಇದು ಪುಟ್ಟು ಮಾಡ್ಬೋದು. ಯೂಶ್ವಲಿ ಎ ಪಿ ಐ ಇದ್ರೆ ಪುಟ್ ಅಂತ ಪ್ಯಾಚ್ ಅಂತ ಬರುತ್ತೆ. ಯಾಕಂದರೆ ಅದು ಆ ಫೀಲ್ಡ್ ಮಾತ್ರ ಅಪ್ಡೇಟ್ ಆಗ್ತಿದೆ. ಇದರಲ್ಲಿ ಇದು ಎಮ್ ವಿ ಸಿ ಅಲ್ವಾ, ಸೊ ಪೋಸ್ಟ್ ಅಂತಲೇ ತೊಗೊತಾ ಇದ್ದೀವಿ. ಇಟ್ಸ್ ಫೈನ್. ಗುಡ್. ಸೊ ನೀವಿದು ಇನ್ನೊಂದು ಇನ್ಪುಟ್ ಏನಕ್ಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅಂದರೆ ಇದು ನೋಡಿ, ಇದು ಸಪ್ರೇಟ್ ಆ್ಯಕ್ಷನ್. ಇದು ಸಪ್ರೇಟಾಗಿ ಸಬ್ಮಿಟ್ ಆಗುತ್ತೆ. ಸೊ ಪ್ರಾಬ್ಲಿ ನಾವು ಇಲ್ಲೊಂದು ಏಜಾಕ್ಸ್ ಫಂಕ್ಷನ್ ಬೇರೆ ಬರ್ತೀವಿ, ಜಾವಾಸ್ಕ್ರಿಪ್ಟ್ ಫಂಕ್ಷನ್ನ. ಸೊ ಅದಕ್ಕೆ ಇದು ಈ ಥರ ಮಾಡಿರೋದು. ಸೊ ಐ ಡಿ ಬೇಕಲ್ಲ ನಮಗೆ, ಯಾವ ಟಾಸ್ಕ್ ಅಪ್ಡೇಟ್ ಆಯಿತು ಅಂತ. ಇಲ್ಲಿ ನೋಡಿ, ಐಟಮಲ್ಲಿ ಇಲ್ಲೆಲ್ಲ ಐ ಡಿ ಇರಬೇಕು. ಇದ್ರಲ್ಲಿ ಚೆಕ್ ಮಾಡೋಣ. ಟು ಡೂ ಐಟಮಲ್ಲಿ ಹೋಗ್ಬಿಟ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಐ ಡಿ ಇದೆ ಅಲ್ವಾ. ಸೊ ಆ ಐ ಡಿನೇನ ಅಂತ ಐಡೆಂಟಿಫೈ ಮಾಡ್ಬಿಟ್ಟು ಯಾವ ಟಾಸ್ಕ್ ಅಂತ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಮಾರ್ಕೆಸ್ಟರ್ನ. ಸೊ ಅದಕ್ಕೆ ಈ ಇನ್ಪುಟ್ ಹಿಡನ್ ಫೀಲ್ಡ್ ಹಾಕ್ತಾಯಿದ್ದೀವಿ. ಸೂಪರ್. ನೇಮ್ ಇಸ್ ಈಕ್ವಲ್ ಟು ಐ ಡಿ, ವ್ಯಾಲ್ಯೂ ಈಕ್ವಲ್ ಟು at task dot id. Super.
ಸೊ ಇದು ಕಾಣಿಸ್ಕೊಳ್ಳಲ್ಲ, ಅಂದರೆ ನಾವು ಇದ್ರ ಮೇಲೆ ಇದಕ್ಕೊಂದು ಇವೆಂಟ್ ಬೈಂಡಿಂಗ್ ಇವಾಗ ಮಾಡ್ತೀವಿ. ಸೊ ನೋಡ್ತಾ ಇರಿ ಹಂಗೆ. ಸೊ ಸ್ಟಾರ್ಟ್ ಮಾಡ್ತೀನಿ. ಜೆ ಎಸ್ ಇನ್ಲೈನ್ ಜೆ ಎಸ್ ಆ್ಯಡ್ ಮಾಡ್ಕೊಳ್ಳಲ್ಲ. ನಾವು ಇವಾಗ ಏನು ಮಾಡೋಣಪ್ಪ ಅಂದರೆ ಡಬ್ಲ್ಯೂ ರೂಟ್. ಸೊ ಈ ಡಬ್ಲ್ಯೂ ರೂಟಲ್ಲಿ ಯಾವ ಫೈಲ್ಸ್ ಇದೆ ಇದೆಲ್ಲ ಹೋಗ್ಬಿಟ್ಟು ನಿಮ್ಮದು ಬ್ರೌಸರಲ್ಲಿ ಕೂತ್ಕೋತದೆ ಅಪ್ಲಿಕೇಶನ್ ಲೋಡ್ ಆದಾಗ. ಸೊ ಇಲ್ಲಿ ಸೈಟ್ ಡಾಟ್ ಜೆ ಎಸ್ ಇದೆಯಲ್ಲ, ಪ್ರೀ ಎಕ್ಸಿಸ್ಟಿಂಗ. ಸೊ ಇದನ್ನೇ ಯೂಸ್ ಮಾಡೋಣ. $of document ರೆಡಿ. ಸೊ ನಿಮಗೆ ಜಾಕ್ಸ್ ಗೊತ್ತಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ಆಗಲೇ. ಓಕೆ, ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲೊಂದು ಇದು ಆ್ಯಡ್ ಮಾಡ್ಕೊಂಡ್ವಿ, ವ್ಯೂ. ಸೊ ಈ ವ್ಯೂವಲ್ಲಿ ಈ ಚೆಕ್ ಬಾಕ್ಸ್ ಇದೆಯಲ್ಲ, ಯಾವುದಾದ್ರು ಚೆಕ್ ಬಾಕ್ಸ್ ಅಂದರೆ 4 ಐಟಮ್, 3 ಐಟಮ್ ಕಾಣಿಸ್ತಾ ಇರ್ತಲ್ಲ, 3 ಐಟಮ್ಗೂ ಒಂದೊಂದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಎಲ್ಲದಕ್ಕೂ ಈ ಫಂಕ್ಷನ್ ರನ್ ಆಗುತ್ತೆ. ಸೊ ಇದೊಂದು ಫನಲ್ ಥರ ಎಲ್ಲ ಈ ಫನಲ್ ಥ್ರೂ ಎಕ್ಸಿಕ್ಯೂಟ್ ಆಗಬೇಕು. ಸೊ ಇವಾಗ ಆ್ಯಡ್ ಮಾಡ್ತೀನಿ $.done. ಸೊ ಅಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ, ಟೈಪ್ ಮಾಡೋಕ್ಕೆ ಬೇಡ. ನೋಡಿ, ಅದಕ್ಕೆ ಇಲ್ಲಿಂದ ಕಾಪಿ ಮಾಡ್ಕೋತೀನಿ ಏನಕ್ಕಂದರೆ ನಿಮ್ಗೆ ಅರ್ಥ ಆಗಬೇಕು ಅಂತ. ಇದು ಈ ಆ ಕ್ಲಿಕ್ಕಿಗೆ ಈ ಎಲಿಮೆಂಟ್ ಬೈಂಡ್ ಆಗಿದೆ ಅಂತ ಅದರ ಅರ್ಥ. ಇಲ್ಲಿ ನಾವು ಮಾಡ್ತಾ ಇರೋದು ಅದನ್ನು ಬೈಂಡ್ ಮಾಡ್ತಾಯಿದ್ವಿ. ಡಾಟ್ ಹಾಕಬೇಕು ಕ್ಲಾಸ್ಗೆ. ಐ ಡಿ ಇದ್ದರೆ ಪೌಂಡ್ ಅಂದರೆ ಇದು ಹ್ಯಾಶು. ಸೊ ಓಕೆ, ಡಾಟ್ ಆನ್ ಕ್ಲೋಸ್ ಮಾಡ್ಕೊಂಬಿಟ್ಟೆ. ಕ್ಲಿಕ್ ಇವೆಂಟ್, ಮಲ್ಟಿಪಲ್ ಇವೆಂಟ್ ಬರುತ್ತೆ, ಮೌಸ್ ಹೋವರು ಅದೆಲ್ಲ ಅದಕ್ಕೆ ಸಪ್ರೇಟ್ ಇದೇ ಮಾಡ್ಬೋದು ಜೆ ಕ್ವೆರಿಗೆ. ಸೊ ಯೂಶ್ವಲಿ ನೀವು .NET ಡೆವಲಪರ್ ಅಂದರೆ ಇದೆಲ್ಲ ಕಾಮನ್. ಜಾಕ್ಸ್ ಇದೆಲ್ಲ ಬಂದೇ ಬರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಬಿಡ್ತಾರೆ. ಗೊತ್ತಿಲ್ಲ ಅಂದರೆ ಅದಕ್ಕೆ ಸಪ್ರೇಟಾಗಿ ಇದು ಮಾಡೋಣ ಟಾರ್ಗೆಟ್ ಮಾಡೋಕ್ಕೆ. ಸದ್ಯಕ್ಕೆ ಈ ಸೀರೀಸಲ್ಲಿ ನಾನು ಕಾಂಪ್ರೆನ್ಸಿವ್ ಆಗಿ ಹೋಗಲ್ಲ. ಸೊ ಕ್ಲಿಕ್ ಆಗಿರೋ ಇದಕ್ಕೆ ಅದು ಪಾಸ್ ಮಾಡ್ಕೊಳ್ಳುತ್ತೆ ಒಳಗಿಂದನೇ ಒಂದು ಇವೆಂಟ್ ಎಲಿಮೆಂಟ್. ಸೊ ಅದನ್ನು ನಾನು ಇಲ್ಲಿ ಕ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾಚ್ ಆಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಆ ಎಲಿಮೆಂಟ್ದು ಇದು ಯಾವ ಎಲಿಮೆಂಟಾಗಿ ಕ್ಲಿಕ್ ಆಯಿತೋ ಅದರದ್ದು ಒಂದು ಇವೆಂಟ್ ಆಬ್ಜೆಕ್ಟ್ ಇನ್ವೋಕ್ ಆಗಿರುತ್ತೆ. ಆ ಆಬ್ಜೆಕ್ಟ್ನ ಇಲ್ಲಿ ಈ ಥರ ಕ್ಯಾಪ್ಚರ್ ಮಾಡ್ಕೋಬೋದು. ಕ್ಯಾಪ್ಚರ್ ಮಾಡ್ಕೊಂಡಾಯಿತು. ಫಂಕ್ಷನ್ ಬರೀತಾ ಇದ್ದೀನಿ. ಫಂಕ್ಷನ್ ಮಾರ್ಕ್ ಕಂಪ್ಲೀಟೆಡ್. ಚೆಕ್ ಬಾಕ್ಸ್ ಟಾರ್ಗೆಟ್ ಅಂದರೆ ಅದೇ ಯಾವ ಎಲಿಮೆಂಟ್ ಮೇಲೆ ಕ್ಲಿಕ್ ಆಯಿತು ಅಂತ. ಅದನ್ನು ಡಿಸೇಬಲ್ ಮಾಡ್ತಾಯಿದ್ದೀವಿ. ಕ್ಲಿಕ್ ಆಗಿದ ತಕ್ಷಣ ಆ ಚೆಕ್ ಬಾಕ್ಸು ತಿರ್ಗಾ ಕ್ಲಿಕ್ ಮಾಡೋಕ್ಕಾಗಬಾರ್ದು. ಸೊ ಅದನ್ನು ಡಿಸೇಬಲ್ ಮಾಡಾಕ್ತಾಯಿದ್ದೀವಿ. ಅದು ಪ್ರೋಸೆಸ್ ಆಗಬೇಕಲ್ಲ. closest tr closest tr okay, closest tr row. okay,
ಕ್ಲೋಸೆಸ್ಟ್ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾಯಿಲ್ಲ ಅನ್ಕೊಂತ ವರ್ಕ್ ಆಗುತ್ತೋ ಇಲ್ಲೋ ಚೆಕ್ ಮಾಡಬೇಕು. ಕ್ಲಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟಾಗಲ್ ಲಿಂಕು ಕ್ಲಾಸ್ ಟಾಗಲ್ ಮಾಡಿಬಿಟ್ಟು ಡಿಪಿಕ್ಟ್ ಮಾಡೋದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ. ಇವಾಗ ಇಲ್ಲಿ ಏನು ಮಾಡ್ತಿದೆ ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ. ಸೊ ಚೆಕ್ ಬಾಕ್ಸ್ ಅಂದರೆ ಈ ಎಲ್ಲ ರೋ ಒಳಗಡೆ ಎಲ್ಲ ಎಲಿಮೆಂಟು ಇದು ಕೂತ್ಕೊಳ್ಳುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕ್ಯಾಚ್ ಮಾಡಿಕೊಂಡೆ, ಈ ಚೆಕ್ ಬಾಕ್ಸ್ ಮೇಲೆ ಕ್ಯಾಚ್ ಆಯ್ತದು. ಕ್ಯಾಚ್ ಆಗಿದ ತಕ್ಷಣವೇ ಕಂಪ್ಲೀಟೆಡ್ ರನ್ ಆಯಿತು. ಸೊ ಈ ಚೆಕ್ ಬಾಕ್ಸು ಡಿಸೇಬಲ್ ಆಗುತ್ತೆ. ಡಿಸೇಬಲ್ ಆಗಿಬಿಟ್ಟು ಕ್ಲೋಸೆಸ್ಟ್ ಟಿ ಆರ್ ಅಂದರೆ ಕ್ಲೋಸೆಸ್ಟ್ ಟಿ ಆರ್ ನಮಗೆ ಸಿಗೋದು ಇದೆ. ಈ ಕ್ಲಿಕ್ ಮಾಡಿರ್ತೀವಲ್ಲ ಆ ಎಲಿಮೆಂಟ್ದು ರೋ ಎಲಿಮೆಂಟು, ಅದಕ್ಕೆ ಹೊಸ ಕ್ಲಾಸ್ ಈ ಥರ ಆ್ಯಡ್ ಆಗುತ್ತೆ ಕ್ಲಾಸ್. ಸೊ ಇದು ರನ್ ಆದಾಗ ಏನಾಗುತ್ತಪ್ಪ ಅಂದರೆ ಆ್ಯಡ್ ಕ್ಲಾಸ್ ಡನ್ ಅಂತ ಅಲ್ಲಿ ಕ್ಲಿಕ್ ಆಗಿದ ತಕ್ಷಣ ಕ್ಲಾಸ್ ಡನ್ ಅಂತ ರನ್ ಟೈಮಲ್ಲಿ ಡಾಮ್ ಮ್ಯಾನಿಪ್ಯುಲೇಟ್ ಆಗಿಬಿಟ್ಟು ಈ ಥರ ಆಗುತ್ತೆ. ಡಾಮ್ ಮ್ಯಾನಿಪ್ಯುಲೇಷನ್ ಮಾಡ್ತಾರೆ ನಾವು. ಈ ಥರ ಡನ್ ಆಗಿಬಿಟ್ಟು ನೆಕ್ಸ್ಟ್ ನೋಡಿ, ಇದು ಸೇಮ್ ಚೆಕ್ ಬಾಕ್ಸ್ ಡಾಟ್ ಕ್ಲೋಸೆಸ್ಟ್ ಫಾರ್ಮ್ ಸಬ್ಮಿಟ್ ಮಾಡ್ತಾಯಿದ್ದೀವಿ ಮ್ಯಾನ್ಯುವಲ್ ಆಗಿ. ಇವೆಂಟ್ ರೈಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಫಾರ್ಮ್ ಡಾಟ್ ಸಬ್ಮಿಟ್ ಅಲ್ವಾ. ಇದು ವರ್ಕ್ ಆಗುತ್ತೆ ಅಂತ ಚೆಕ್ ಬೇಕು, ಡಿಸೇಬಲ್ ಆಗ್ತದೆ. ಸೊ ಅಲ್ಲಿ ನಾನು ಏನಪ್ಪ ಮಾಡಿದೆ ಅಂದರೆ ಕ್ವಿಕ್ ವಾಕ್ ಕೊಡ್ತೀನಿ. ಸೊ ಇವಾಗ ಇಲ್ಲಿ ನೋಡಿದ್ರೆ ನೀವು ಇಲ್ಲಿನೇ ಇದು ಆ್ಯಡ್ ಮಾಡಿದ್ವಲ್ಲ. ಸೊ ಇದಕ್ಕೊಂದು ಇವೆಂಟ್ ಎಲಿಮೆಂಟ್ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಡನ್ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಆಗಿದ ತಕ್ಷಣ ಆನ್ ಕ್ಲಿಕ್, ಅದರಲ್ಲಿ ಯಾವುದಾದ್ರೂ ಕ್ಲಿಕ್ ಆಗಲಿ, ಯಾವುದಾದ್ರೂ ಅದರಲ್ಲಿ ಕ್ಲಿಕ್ ಆದರೆ ಇದು ರನ್ ಆಗುತ್ತೆ. ಫಂಕ್ಷನ್ ರನ್ ಆಗಿಬಿಟ್ಟು ಅಂತ ಯಾವ್ದು ಕ್ಲಿಕ್ ಮಾಡಿದೀವೋ ಅದು ಡಿಸೇಬಲ್ ಆಗುತ್ತೆ. ಫಸ್ಟು ಡಿಸೇಬಲ್ ಆಗಿಬಿಟ್ಟು ಅದರದ್ದು ಪೇರೆಂಟ್ ಟಿ ಆರ್ ಎಲಿಮೆಂಟ್ ಇದೆಯಲ್ಲ ಅದಕ್ಕೆ ಡನ್ ಅಂತ ಆ್ಯಡ್ ಆಗಿ ಅದು ಕ್ಲಾಸು. ಸೊ ಸಬ್ಮಿಟ್ ಆಗ್ತಾಯಿದೆ ಫಾರ್ಮ್ ಸಬ್ಮಿಟ್ ಆದಮೇಲೆ ಆ ಸಬ್ಮಿಟ್ ಮಾಡೋಕ್ಕೆ ಇನ್ನೂ ಫಂಕ್ಷನ್ ನಾವು ಯಾವುದೂ ಬರೆದಿಲ್ಲ. ಸೊ ಅದು ಫಂಕ್ಷನ್ನು ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ಬರೀತೀನಿ. ಸೊ ತಿರ್ಗಾ ಒಂದ್ಸಲ ಎಕ್ಸ್ಪ್ಲೇನ್ ಕ್ವಿಕ್ ರನ್ ಥ್ರೂ ಕೊಡ್ತೀನಿ. ಸೊ ಅಲ್ಲಿ ತನಕ ನಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.